ವೆಲ್ಕಮ್ ಬ್ಯಾಕ್ ಟು ಸಿರಿನಂದನ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪೊಟೆಟೊ ಚಿಪ್ಸ್ ಹೇಗೆ ಮಾಡೋಣ ಅಂತ ನೋಡೋಣ. ಮನೆಯಲ್ಲೇ ಸಿಂಪಲಾಗಿ ಮಾಡುವಂಥ ಕ್ರಿಸ್ಪಿಯಾಗಿ ಪೊಟೆಟೊ ಚಿಪ್ಸು. ನಾನು ಎಲ್ಲಿಯೂ ಆಲೂಗೆಡ್ಡೆ ತೊಗೊತಾ ಇದ್ದೀನಿ. ನಾನಿವತ್ತು ಒಂದು 5 ಆಲೂಗೆಡ್ಡೆ ತೊಗೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಮಾಡ್ಕೊಳ್ಳಿ. ನಾನು ಇಲ್ಲಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದನ್ನು ಸಣ್ಣದಾಗಿ ನಾನು ಸ್ಲೈಸನ್ನು ಮಾಡ್ಕೊತಾ ಇದ್ದೀನಿ. ಸ್ಲೈಸ್ ಮಾಡ್ಕೊಂಡಾದಮೇಲೆ ನಾನು ಎಲ್ಲದನ್ನು ಕೋಲ್ಡ್ ವಾಟರ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಕೋಲ್ಡ್ ವಾಟರ್ಗೆ ಏನಕ್ಕೆ ಹಾಕ್ಕೋಬೇಕು ಅಂದರೆ ಆಲೂಗೆಡ್ಡೆಯಲ್ಲಿ ಸ್ಟಾರ್ಚ್ ಇರುತ್ತೆ. ಸೊ ಆ ಸ್ಟಾರ್ಚ್ ಚೆನ್ನಾಗಿ ವಾಶ್ ಆದರೆ ಪೊಟೆಟೊ ಚಿಪ್ಸ್ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ನಾನೊಂದು ಕಾಟನ್ ಬಟ್ಟೆಯಲ್ಲಿ ಒಂದು ನ್ಯಾಪ್ಕಿನ್ ಮೇಲೆ ಹಾಕ್ಕೊತಾ ಇದ್ದೀನಿ. ವಾಟರ್ ಎಲ್ಲ ಸ್ವಲ್ಪ ಬಟ್ಟೆ ಹೀರ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ನ್ಯಾಪ್ಕಿನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪೊಟೆಟೊ ಹೇಗೆ ಡ್ರೈ ಆಗಿದೆ ಅಂತ. ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ರೆ ನಾನಿಲ್ಲಿ ಬಾಂಡಲಿಗೆ ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಆದಮೇಲೆ ನಾನಿಲ್ಲಿ ಪೊಟೆಟೊನ ಹಾಕ್ಕೊತಾ ಇದ್ದೀನಿ. ಪೊಟೆಟೊ ಕ್ರಿಸ್ಪಿಯಾಗಿ ಬೇಯಿಸಬೇಕು, ಇಲ್ಲಾಂದರೆ ಅದು ಮೆತ್ತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇಷ್ಟು ಕಲರ್ ಬಂದರೆ ಸಾಕು, ಇದು ಕ್ರಿಸ್ಪಿಯಾಗಿರುತ್ತೆ. ನಾನು ಇದನ್ನು ತೊಗೊಂಡು ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರಾಗಿ ಬಂದಿದೆ ಅಂತ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.